ನಿಶ್ಚಯಂ ಗೆಲುವು ನಿಶ್ಚಿತ ಅಂತೇಳಿ ವಿಜಯ್ ದಳಪತಿಯವರು ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅವರ ಮೊದಲ ಮಾತನ್ನು ಕೂಡ ನೀವು ಕೇಳಿದ್ರಿ. ತಮಿಳುನಾಡಿನಲ್ಲಿ ಇನ್ಮುಂದೆ ವಿಜಯ್ ದರ್ಬಾರ್ ಆರಂಭ. ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರ ಮೊದಲ ಮಾತುಗಳನ್ನಾಡಿದ್ದಾರೆ. ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತ ವಿಜಯ್ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿತೀನಿ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡು ಜನರ ನಂಬಿಕೆಗಳನ್ನ ಉಳಿಸಿಕೊಳ್ತೀನಿ, ಯಾವುದೇ ಭೇದ ಭಾವವಿಲ್ಲದೆ ಆಡಳಿತ ನಡೆಸಿಕೊಂಡು ಹೋಗ್ತೀನಿ. ಭರ್ಜರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್ ಅಷ್ಟೇ ಭರ್ಜರಿಯಾಗಿ ಮಾತನಾಡಿದ್ದಾರೆ. ವಿಜಯ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಇನ್ಮುಂದೆ ವಿಜಯ್ ದರ್ಬಾರ್ ಆರಂಭ ಆಗಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವಂತ ವಿಜಯ್ ಅವರ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದ್ ರೀತಿ ಸಿನಿಮಾ ನೋಡಿದಂಗೆನೆ ಅನ್ನಿಸ್ತಾ ಇದೆ. ಸಿ ಜೋಸೆಫ್ ವಿಜಯ್ ಎನ್ನುಂ நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். சி ஜோசப் விஜய் எனும் நான் தமிழ்நாட்டு அரசின் முதலமைச்சர் என்ற முறையில் எனது கவனத்திற்குள்ளாவதும் தெரிய வருவதுமான எந்த பொருளையும் முதலமைச்சரின் கடமைகளை உரியவாறு நிறைவேற்ற தேவையான அளவுக்கன்றி ஒருவரிடமோ பலரிடமோ நேர்முகமாகவோ மறைமுகமாகவோ அறிவிக்கவோ வெளிப்படுத்தவோ மாட்டேன் என்று ஆண்டவன் மீது ஆணையிட்டு உறுதிமொழிகிறேன். உரிமையையும் நிலைநிறுத்துவேன் என்றும் தமிழ்நாட்டு அரசின் அமைச்சராக சி ஜோசப் விஜய் எனும் நான் சட்டப்படி அமைக்கப்பெற்ற ವಿಜಯ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಟಿವಿಕೆ ಪಕ್ಷದ 9 ಜನ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಎನ್ ಆನಂದ್, ಆದವ್ ಅರ್ಜುನ್, ಕೆಎ ಸಂಗೊಟ್ಟಯ್ಯನ್ ಜೊತೆಗೆ ಕೆಜಿ ಅರುಣ್ ರಾಜ್, ಪಿ ವೆಂಕಟರಮಣ್ ಸೇರಿದಂತೆ ಸಿಟಿಆರ್, ನಿರ್ಮಲ್ ಕುಮಾರ್, ಎ ರಾಜಮೋಹನ್ ಒಟ್ಟು 9 ಜನ ಶಾಸಕರು, ಎಸ್ ಕೀರ್ತನಾ, ಕೆಟಿ ಪ್ರಭು ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ. ಇನ್ನು ಪ್ರಮಾಣ ವಚನ ಸ್ವೀಕರಿಸಿದ ಕಾಂಗ್ರೆಸ್ನ ಶಾಸಕರು ವಿಜಯ್ ಜೊತೆ ಒಟ್ಟು 9 ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಚಿವರಾಗಿದ್ದಾರೆ. ಬಟ್ ಇವರು 9 ಜನನು ಕೂಡ ತಮಿಳಿಗ ವೆಟ್ರಿ ಕಳಗಂ ಪಕ್ಷದವರೇ. ಕಾಂಗ್ರೆಸ್ನ ಯಾವ ಶಾಸಕರು ಕೂಡ ಇಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಒಟ್ಟು 9 ಜನ ಶಾಸಕರು ಟಿವಿಕೆಯವರೇ ಇವತ್ತು ಮಿನಿಸ್ಟರ್ಸ್ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆ 9 ಜನರ ಹೆಸರುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಎಸ್ ಕೀರ್ತನಾ ಬಹಳ ಯಂಗೆಸ್ಟ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋದು. தமிழ்நாட்டு அரசின் அமைச்சர் என்ற முறையில் எனது கவனத்துக்குள்ளாவதும் தெரிய வருவதுமான எந்த பொருளையும் அமைச்சரின் கடமைகளை உரியவாறு நிறைவேற்ற தேவையான அளவுக்கன்றி ஒருவரிடமோ பலரிடமோ நேர்முகமாகவோ மறைமுகமாகவோ அறிவிக்கவோ வெளிப்படுத்தவோ மாட்டேன் என்று ஆண்டவன் மீது ஆணையிட்டு உறுதிமொழிகிறேன்.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಮಾರುತಿ, ನಮಗೆ ಒಂದ್ ರೀತಿಯಾಗಿ ಸರ್ಕಾರ್ ಸಿನಿಮಾ ಅಥವಾ ವಿಜಯ್ ದಳಪತಿ ಅವರ ಯಾವುದೋ ಒಂದು ಸಿನಿಮಾನ ನೋಡಿದಂತೆ ಇತ್ತು. ಆ ಮಟ್ಟಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಜಯ್ ಅವರು ಅಬ್ಬರಿಸಿದ್ದಾರೆ. ಮೊದಲ ಭಾಷಣದಲ್ಲೇ ಡಿಎಂಕೆಯ ವಿರುದ್ಧ ಗರ್ಜಿಸಿದ್ದಾರೆ. ಸಂಪೂರ್ಣವಾಗಿ ಇವತ್ತಿನ ಈ ಪ್ರಮಾಣ ವಚನದ ಡೀಟೇಲ್ಸ್ ಮತ್ತೆ ಇವರ ಜೊತೆಗೆ ಸಚಿವರಾಗಿ ಕೂಡ 9 ಜನರು ಪದಗ್ರಹಣ ಮಾಡಿದ್ದಾರೆ. ಇದೆಲ್ಲದ್ರ ಮಾಹಿತಿ ಕೊಡೋದಾದ್ರೆ ಸೌಖ್ಯ ತಮಿಳುನಾಡಿನ ರಾಜಕಾರಣದಲ್ಲಿ ಏನು ಕಳೆದ 59 ವರ್ಷಗಳಿಂದ AIADMK ಮತ್ತು DMK ಕೈಯಲ್ಲೇ ಅಧಿಕಾರ ಇದ್ದಿದ್ದು. ಆದರೆ ಆ ಎರಡೂ ಪಕ್ಷಗಳನ್ನು ಹೊರಗಿಟ್ಟು ಇವತ್ತು ವಿಜಯ್ ಸರ್ಕಾರ ಇವತ್ತಿನಿಂದ ತಮಿಳುನಾಡಲ್ಲಿ ರಚನೆ ಆಗಿರೋದ್ರಿಂದ ಸಹಜವಾಗಿ ಪ್ರಮಾಣ ವಚನ ಬೋಧನೆ ಮಾಡಿದ ಬಳಿಕ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ 3 ಗ್ಯಾರಂಟಿಗಳಿಗೆ ಸಹಿಯನ್ನು ಹಾಕಿರುವಂತಹ ವಿಜಯ್ ಅವರು ಆಮೇಲೆ ತಮಿಳುನಾಡಿನ 10 ಕೋಟಿ ಜನರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದು ನಿಜ. ಅದರಲ್ಲಿ ಪ್ರಮುಖವಾಗಿ ಅವರು ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಮೊದಲನೇ ದಿನವೇ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿತ್ತು. ಯಾವಾಗ 108 ಸ್ಥಾನಗಳನ್ನು ಗೆದ್ದು ಬಹುತೇಕ ವಿಜಯ್ ಅವರೇ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಆಗ್ತಿರುವಂಥ ಒಂದು ಸಂದರ್ಭದಲ್ಲಿ ಅವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳು ಈಡೇರಿಸೋದು ಅಷ್ಟೊಂದು ಸುಲಭ ಅನ್ನುವಂಥ ಒಂದು ರೀತಿಯಲ್ಲಿ ಹಲವು ಪ್ರಶ್ನೆಗಳು ಉಟ್ಕೊಂಡಿದ್ವು. ಆ ಹಲವಾರು ರೀತಿ ಚರ್ಚೆನೂ ಕೂಡ ಆಗ್ತಿತ್ತು. ಹೀಗಾಗಿ ಕೇವಲ 3 ಗ್ಯಾರಂಟಿಗಳಿಗೆ ಸಹಿಯನ್ನು ಹಾಕಿದಂತಹ ವಿಜಯ್ ಅವರು ತಮ್ಮ ಮೊದಲ ಭಾಷಣದಲ್ಲೇ ಈ ವಿಚಾರವನ್ನು ಭಾಳಷ್ಟು ಜೋರಾಗಿ ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳಿದ್ದೆಲ್ಲವನ್ನು ಕೂಡ ಮಾಡ್ತೀನಿ ಅಂತಲ್ಲ, ಯಾವುದು ಸಾಧ್ಯವೋ ಆ ಭರವಸೆಗಳನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ AIADMK ಬರಲಿ DMK ಬರಲಿ ತಮಿಳುನಾಡಿನ ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದ್ದಿದ್ದು ನಿಜ. ಆದರೆ ಮೊದಲ ಭಾಷಣದಲ್ಲೇ ಅದಕ್ಕೂ ಕೂಡ ಕ್ಲೋ ಕೊಟ್ಟಿದ್ದಾರೆ. ನಾನು ದ್ವೇಷದ ರಾಜಕಾರಣವನ್ನು ಮಾಡೋದಿಲ್ಲ, ಹಾಗಂತ ಇಂದಿನ ಸರ್ಕಾರಗಳು ಮಾಡಿರುವಂಥ ತಪ್ಪುಗಳನ್ನು ಮುಚ್ಚಾಕುವಂಥ ಒಂದು ಕೆಲಸವೂ ಕೂಡ ಮಾಡೋದಿಲ್ಲ. ಕಳೆದ 5 ವರ್ಷದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರುವಂಥದ್ದು ಕೂಡ ಆಗಿದೆ. ಹೀಗಾಗಿ ಇದ್ರ ಬಗ್ಗೆ DMK ಸರ್ಕಾರದ 5 ವರ್ಷಗಳ ಬಗ್ಗೆ ನಾನು ಶ್ವೇತಪತ್ರವನ್ನು ಹೊರಡಿಸ್ತೀನಿ. ಕೇವಲ DMK ಅಷ್ಟೇ ಅಲ್ಲ, ಹಿಂದೆ ಯಾರೆಲ್ಲ ರಾಜ್ಯವನ್ನು ಆಳಿದ್ದಾರೆ, ಇವತ್ತಿನ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಏನಿದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಶ್ವೇತಪತ್ರವನ್ನು ಹೊರಡಿಸ್ತೀನಿ. ಜೊತೆಗೆ ಆಗಿರುವಂಥ ದೊಡ್ಡ ಮಟ್ಟದ ಭ್ರಷ್ಟಾಚಾರಗಳಾಗಿದ್ದರೆ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಮೊದಲ ಭಾಷಣದಲ್ಲಿ ಹೇಳಿದ್ದಾರೆ. ಒಂದು DMK ಸರ್ಕಾರದ ನಾಯಕರು ಈ ಹಿಂದೆ 5 ವರ್ಷಗಳ ಕಾಲ ಆಡಳಿತ ಮಾಡಿದಂತಹ DMK ಅವರಿಗೂ ಕೂಡ ಎಚ್ಚರಿಕೆಯ ಒಂದು ಸಂದೇಶ. ಮತ್ತೊಂದು ಕಡೆ ನನ್ನದೇ ಆಡಳಿತ ಅಂತ ಹೇಳಿದ್ರು, ಅಂದರೆ ಮೈತ್ರಿ ಪಕ್ಷಗಳನ್ನು ಇಟ್ಕೊಂಡು ಸರ್ಕಾರ ರಚನೆ ಮಾಡಿದ್ರು ಕೂಡ ಈ ಸರ್ಕಾರದಲ್ಲಿ ಬೇರೆ ಯಾರು ಕೂಡ ನಿರ್ಣಾಯಕರಲ್ಲ, ನಾನೇ ಅಂತಿಮ ನಿರ್ಧಾರವನ್ನು ಮಾಡುವಂಥದ್ದು. DMK ಬಂದಾಗ ಸಹಜವಾಗಿ ಸ್ಟಾಲಿನ್ ಇದ್ದರು. ಸ್ಟಾಲಿನ್ಗಿನ ಮೊದಲು ಕರುಣಾನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೊಬ್ಬರೇ ನಿರ್ಧಾರಗಳನ್ನು ಮಾಡ್ತಾಯಿದ್ರು. ಅದಕ್ಕೂ ಮೊದಲು AIADMK ಅಧಿಕಾರದಲ್ಲಿದ್ದಾಗ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರೇ ಅಂತಿಮವಾದಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ರು. ಇವತ್ತು ಕೂಡ ತಮಿಳುನಾಡಲ್ಲಿ ಅದೇ ಪರಂಪರೆ ಬೆಳೆದಂತೆ ಕಾಣಿಸ್ತಾ ಇದೆ, ಬೆಳೆಸ್ಕೊಂಡಂತೆ ಕಾಣಿಸ್ತಾ ಇದೆ. ಯಾರೇ ಸಚಿವರಿದ್ದರೂ ಬೇರೆ ಯಾರೇ ಇದ್ದರೂ ಕೂಡ ಬೇರೆ ಪಕ್ಷಗಳು ಸಪೋರ್ಟ್ ಇದ್ದರೂ ಕೂಡ ಅಂತಿಮ ನಿರ್ಧಾರ ನನ್ನದೇ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಸಾಧ್ಯವಾದಷ್ಟು ಗ್ಯಾರಂಟಿಗಳನ್ನು ಕಾಲಕಾಲಕ್ಕೆ ಕೊಡುವಂಥ ಒಂದು ಕೆಲಸ ಮಾಡ್ತೀನಿ ಅನ್ನುವಂಥದ್ದು. ಎಲ್ಲವನ್ನೂ ಕೂಡ ಒಂದೇ ಸಲ ನಾನು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಆದರೆ ನಮಗಿರುವಂತಹ ಆರ್ಥಿಕ ವಿಚಾರಗಳನ್ನ ಇಟ್ಕೊಂಡು ಆರ್ಥಿಕ ವ್ಯಾಪ್ತಿಯನ್ನು ಇಟ್ಕೊಂಡು ಭರವಸೆಗಳನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಹೀಗಾಗಿ ಒಂದು ಕಡೆ ವಿರೋಧ ಪಕ್ಷಗಳಿಗೂ ಸಂದೇಶ ರವಾನೆ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಜನರನ್ನು ಈ ಭರವಸೆಗಳಿಂದ ನಾನು ಕೊಟ್ಟಿರುವಂಥ ಒಂದು ಭರವಸೆಗಳನ್ನು ಈಡೇರಿಸೋದು ಎಷ್ಟು ಕಷ್ಟ ಇದೆ, ಹಾಗಂತ ಈಡೇರಿಸೋದಿಲ್ಲ ಅಂತಲ್ಲ, ಕಾಲಕಾಲಕ್ಕೆ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಂದು ರೀತಿ ಸೇಫ್ ಗೇಮ್ ಆಟ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗ್ಯಾರಂಟಿಗಳನ್ನು ಕೊಟ್ಟಂತ ಯಾವ ರಾಜ್ಯವೂ ಕೂಡ ಯಶಸ್ವಿಯಾಗಿ ಸರ್ಕಾರ ನಡೆಸೋದಕ್ಕೆ ಆಗ್ತಿಲ್ಲ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಹಲವು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಎಲ್ಲವೂ ಕೂಡ ವಿಜಯ್ ಅವ್ರಿಗೂ ಕೂಡ ಗೊತ್ತು. ಹೀಗಾಗಿ ಇವತ್ತು ಒಂದು ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಒಂದು ಸಂದರ್ಭದಲ್ಲಿ ಒಂದು ಕಡೆ ಅವರ ಬೆಂಬಲಿಗರಿಗೂ ಅವರ ಕಾರ್ಯಕರ್ತರಿಗೂ ಖುಷಿ ಇರುತ್ತೆ, ಮತ್ತೊಂದು ಕಡೆ ನಾನು ಏನು ಮಾಡ್ತೀನಿ ಏನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇವತ್ತು ಹೇಳಿರೋದ್ರಿಂದ ಒಂದು ರೀತಿ ಈ ಗ್ಯಾರಂಟಿಗಳ ಸಮಸ್ಯೆಗಳಿಂದ ಮೊದಲ ದಿನವೇ ಪಾರಾಗುವಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.